ಇದು ಈ ಕ್ಷಣದ ಟಾಪ್ ಸ್ಟೋರೀಸ್ ಆಗಿತ್ತು. ಈಗ ಬೆಳ್ಳಂಬೆಳಗ್ಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ಎಲೆಕ್ಷನ್ ಮುಗಿದ್ರೆ ಕರ್ನಾಟಕದ ಮಟ್ಟಿಗೆ ಲೋಕಸಭಾ ಕ್ಷೇತ್ರಗಳ ಈ ಎಲೆಕ್ಷನ್ಗೆ, ಚುನಾವಣೆಗೆ ಅಧಿಕೃತ ತೆರೆ ಬೀರುತ್ತೆ. ಅರ್ಧ ಕರ್ನಾಟಕದ 14 ಕ್ಷೇತ್ರಗಳಿಗೆ ಇನ್ನೊಂದು ಗಂಟೆಯಲ್ಲಿ ಮತದಾನ ಶುರುವಾಗುತ್ತೆ. ಇದೀಗ ಬರ್ತಾ ಇದೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಇವತ್ತು ನಮ್ಗೆ ಗೊತ್ತಿರೋ ಹಾಗೆ 14 ಕ್ಷೇತ್ರ ಕರ್ನಾಟಕದ ಮಟ್ಟಿಗೆ, 2ನೇ ಹಂತದ ಲೋಕಸಭಾ ಚುನಾವಣೆ, ಅದರ ದೇಶದ ಮಟ್ಟಿಗೆ 3ನೇ ಹಂತ, ಅದರಲ್ಲೂ 13 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ 116 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೀತಾ ಇದೆ. ಬಹಳ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂದ್ರೆ, ವಯನಾಡಿನಲ್ಲಿ ರಾಹುಲ್ ಗಾಂಧಿ ಕಂಟೆಸ್ಟ್ ಮಾಡ್ತಿದ್ದಾರೆ. ಗಾಂಧಿನಗರದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕಂಟೆಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯಿಂದ ಅಹಮದಾಬಾದ್ನಲ್ಲಿ ಅವರ ಸ್ವಕ್ಷೇತ್ರ, ಅಲ್ಲವರು ಇವತ್ತು ವೋಟ್ ಮಾಡ್ತಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಆಸ್ ಯೂಶುವಲ್ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ ಅಂದರೆ ಇರುತ್ತೆ. ದೇಶದ ಭವಿಷ್ಯ ದೃಷ್ಟಿಯಿಂದ ನಾವು ಮತ್ತೆ ಮತ್ತೆ ಹೇಳ್ತಾನೇ ಇರ್ತೀವಿ, ಮತದಾನ ಮಾಡಿ, ಮತದಾನ ಮಾಡಿ, ಮತದಾನ ಮಾಡಿ. ಬೆಂಗಳೂರಿಗರನ್ನ ನೋಡ್ಕೊಂಡು ಯಾರು ಇನ್ಫ್ಲೂಯೆನ್ಸ್ ಆಗಬೇಡಿ, ಮಂಡ್ಯದವ್ರು ನೋಡ್ಕೊಂಡು ಇನ್ಫ್ಲೂಯೆನ್ಸ್ ಆಗಿ ಅಂತ ಮಾತ್ರ ಹೇಳ್ತೀವಿ. ತುಮಕೂರನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿ, ಆದರೆ ಬೆಂಗಳೂರಿಗರನ್ನು ಮಾತ್ರ ನೋಡಬೇಡಿ. ಇದು ನಾವೇ ಹೇಳುತ್ತಿರುವಂಥ ಮಾತು. ಆದರೆ ದಯವಿಟ್ಟು ವೋಟ್ ಮಾಡುವ ಈ ಪ್ರಕ್ರಿಯೆಯಲ್ಲಿ ಇದನ್ನ ಹಬ್ಬ ಅಂತಾರೋ ಅಂದ್ಕೊಳ್ಳಿ, ಸಂಭ್ರಮ ಅಂತಾರೋ ಅಂದ್ಕೊಳ್ಳಿ, ಹಕ್ಕು ಅಂತಾರೋ ಅಂದ್ಕೊಳ್ಳಿ, ಅಥವಾ ದೇಶದ ಅಭಿವೃದ್ಧಿಗೆ ನಮ್ಮದೊಂದು ಕೊಡುಗೆ ಅಂತಾರೋ ಅಂದ್ಕೊಳ್ಳಿ, ಏನಾದರೂ ಅಂದುಕೊಳ್ಳಿ. ಆದರೆ ದಯವಿಟ್ಟು ವೋಟ್ ಮಾಡಿ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಷ್ಟೋ ಸರಿ ಬ್ಯುಸಿ ಇರ್ತೀವಿ, ಇದಿರ್ತೀವಿ, ಕಾರಣ ಮೇಲೆ ಕಾರಣ ಯಾವಾಗಲೂ ಕೊಡ್ತಾನೆ ಇರ್ತೀವಿ. ಇದಕ್ಕೊಂದು ರೀಸನ್ ಆಗಬಾರ್ದು ಅಷ್ಟೇ. ಸೊ 6 ಗಂಟೆ 3 ನಿಮಿಷ ಹತ್ತತ್ರ ಬರ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ 57 ನಿಮಿಷ ಮಾತ್ರ ಬಾಕಿ. ಈಗಾಗಲೇ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಆಫೀಸರ್ಸ್ಗಳೆಲ್ಲ ಹೋಗಿದ್ದಾರೆ. 7 ಗಂಟೆಗೆ ಮತದಾನ ಶುರುವಾಗುತ್ತೆ. ಈ ಕ್ಷಣ ಬರ್ತಿರುವಂತಹ ಮಾಹಿತಿ ನಿಮ್ಮೆಲ್ಲರ ಗಮನಕ್ಕೆ.